ನಮಸ್ಕಾರ ಗೆಳೆಯರೇ, ನೀಡ್ಸ್ ಪಬ್ಲಿಕ್ ಚಾನಲ್ಗೆ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ನಾನು ಇವತ್ತು ನಿಮಗೆ ನಿಮ್ಮ ಮೊಬೈಲ್ನಲ್ಲಿರುವ ಆ್ಯಪ್ ಲಾಕರ್ನಿಂದ ಲಾಕ್ ಮಾಡಿರುವ ಆ್ಯಪ್ಸ್ಗಳನ್ನು ಪಾಸ್ವರ್ಡ್ ಇಲ್ಲದೆ ಹೇಗೆ ಓಪನ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಗೆಳೆಯರೇ, ನಿಮ್ಮ ಮೊಬೈಲ್ನಲ್ಲಿ ತುಂಬ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಅದರಲ್ಲಿ ಕೆಲವೊಂದಿಷ್ಟು ಆ್ಯಪ್ಸ್ಗಳನ್ನು ಆ್ಯಪ್ ಲಾಕರ್ನಿಂದ ಲಾಕ್ ಮಾಡಿರ್ತೀರಾ. ಈ ಆ್ಯಪ್ ಲಾಕರ್ಸ್ಗಳು ನಿಮ್ಮ ಪರ್ಸನಲ್ ಆ್ಯಪ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತಿವೆಯಾದರೂ ನೀವು ಅಂದುಕೊಂಡಷ್ಟು ಇವು ಪ್ರೈವಸಿ ಅಲ್ಲ. ನೀವು ಲಾಕ್ ಮಾಡಿರುವ ನಿಮ್ಮ ಪರ್ಸನಲ್ ಆ್ಯಪ್ಸ್ಗಳಾದ ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ನಿತರ ಯಾವುದೇ ಆ್ಯಪ್ಸ್ಗಳಾಗಲಿ ಇವುಗಳನ್ನು ನಾವು ಪಾಸ್ವರ್ಡ್ ಇಲ್ಲದೆ ನಾವು ಓಪನ್ ಮಾಡ್ಬೋದು. ಈ ಆ್ಯಪ್ ಲಾಕರ್ನಿಂದ ನೀವು ಲಾಕ್ ಮಾಡಿರುವ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಓಪನ್ ಮಾಡುವುದಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಬೇರೆ ಪ್ಲೇಸ್ಟೋರ್ನಿಂದ ಒಂದು ಆ್ಯಪ್ ಲಾಕರ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ. ಈ ಆ್ಯಪ್ ಲಾಕರ್ಗೆ ಒಂದು ಪ್ಯಾಟರ್ನನ್ನು ಚೂಸ್ ಮಾಡಿ. ಪ್ಯಾಟರ್ನ್ ಚೂಸ್ ಮಾಡಿದ ಮೇಲೆ ಈ ಅಪ್ಲಿಕೇಶನನ್ನು ಓಪನ್ ಮಾಡಿ. ಈ ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮಗೆ ಬೇಕಾದ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನು ನೀವು ಇಲ್ಲಿ ಲಾಕ್ ಮಾಡಿ. ನಾನು ಇವಾಗ ನಿಮಗೆ ಗೂಗಲ್ ಪ್ಲೇಸ್ಟೋರ್, ವಾಟ್ಸಪ್ ಮತ್ತು MX ಪ್ಲೇಯರನ್ನು ಲಾಕ್ ಮಾಡಿ ಪ್ಯಾಟರ್ನ್ ಸಹಾಯ ಇಲ್ಲದೇನೆ ಯಾವ ರೀತಿ ಓಪನ್ ಮಾಡುವುದನ್ನು ತೋರಿಸಿಕೊಡ್ತೀನಿ. ಇಲ್ಲಿ ಗೂಗಲ್ ಪ್ಲೇಸ್ಟೋರ್ ಮತ್ತು MX ಪ್ಲೇಯರ್ ಮತ್ತು ವಾಟ್ಸಪ್ ಇಲ್ಲಿ ಲಾಕ್ ಆಗಿದೆ. ಇವಾಗ ವಾಟ್ಸಪ್ ಅನ್ನು ಓಪನ್ ಮಾಡಿದರೆ ಅದು ಪ್ಯಾಟರ್ನ್ ಕೇಳುತ್ತೆ. ಈ ಪ್ಯಾಟರ್ನ್ ಸಹಾಯ ಇಲ್ಲದೇನೆ ನಾವು ಓಪನ್ ಮಾಡ್ಬೋದು. ಇವಾಗ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ನಲ್ಲಿ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಅಪ್ಲಿಕೇಶನ್ ಮ್ಯಾನೇಜರ್ ಅನ್ನು ಓಪನ್ ಮಾಡಿ. ಇಲ್ಲಿ ಆ್ಯಪ್ ಲಾಕರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಈ ಅಪ್ಲಿಕೇಶನ್ ಅನ್ನು ಫೋರ್ಸ್ ಸ್ಟಾಪ್ ಮಾಡಿ. ಫೋರ್ಸ್ ಸ್ಟಾಪ್ ಮಾಡಿದ ಮೇಲೆ ನೀವು ಇವಾಗ ವಾಟ್ಸಪ್ ಅನ್ನು ಓಪನ್ ಮಾಡಿ. ನಿಮ್ಮ ವಾಟ್ಸಪ್ ಓಪನ್ ಆಯಿತು. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.